ಓಕೆ, ನಮಸ್ತೆ. ಇವತ್ತಿನ ದಿನ ಅಪ್ಪ ನಮ್ ಜೊತೆ ಇದ್ದಾರೆ. ಅವ್ರ ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇಂದ ಸರಾಕೆರಿಗೆ ಬಂದ್ರು, ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಗುಣ ಆಗಿದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಅಪ್ಪ ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ಭಗವಾನ್ ಅಂತ. ಎಲ್ಲಿಂದ ಬರ್ತಾ ಇದ್ರಿ ಅಪ್ಪಾಜಿ ಸರಾಕೆರಿಗೆ? 8ನೇ ಮೈಲಿಂದ ರುಕ್ಮಿಣಿ ನಗರದಿಂದ ಬರ್ತಾ ಇದ್ವಿ. ರುಕ್ಮಿಣಿ ನಗರ ಇಂದ ಬರ್ತಾ ಇದ್ವಿ. ಯಾರಿಂದ ನಿಮ್ಗೆ ಸರಾಕೆರ್ ತಿಳಿಯಿತು? ನಮ್ಗೆ ಅಲ್ಲಿ ಪಾರ್ಕಿಗೆ ಹೋಗ್ತಿದ್ವಿ ಡೈಲಿ. ಅಲ್ಲಿ ಒಂದು ಕಾರ್ಡ್ ಕೊಟ್ಟು ಕುಂಟಪ್ಪ ಅಂತ ಬರೋನಿಗೆ, ಅವನು ಬರ್ತಾ ಇಲ್ಲ ಈಗ. ಅವನ್ ಕಾರ್ಡ್ ಕೊಟ್ಟ, ಅವನಿಗೆ ತಪ್ಪಿಸ್ಕೊಂಡ. ಇವಾಗ ಇಷ್ಟೆಲ್ಲ ಮಾತ್ರೆಗಳನ್ನ ನುಂಗ್ತಾ ಇದ್ರಲ್ವಾ, ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ನಿಮಗೆ? ಏನಕ್ಕೋಸ್ಕರ ಇಷ್ಟು ಮಾತ್ರೆಗಳನ್ನ ನೀವು ನುಂಗ್ತಾ ಇದ್ದಿದ್ದು? ನುಂಗಿದಾಗ ಅರ್ಧ ಗಂಟೆ ರಿಲ್ಯಾಕ್ಸ್ ಆಗೋದು, ತಿರ್ಗಾ ಮಾಮೂಲಿ ಅದೇ ತರ ಆಗೋದು, ಯಥಾಸ್ಥಿತಿ ಬರ್ತಾ ಇದೆ. ಏನೊಂದು ಪ್ರಾಬ್ಲಮ್ಸ್ ಗೋಸ್ಕರ ನುಂಗ್ತಾ ಇದ್ದಿದ್ದು ಮಾತ್ರೆ? ಲಿವರ್ ಪ್ರಾಬ್ಲಮ್ ಇತ್ತು, ಸ್ವಲ್ಪ ಜಾಂಡೀಸ್ಗೋಸ್ಕರ ನುಂಗ್ತಿದ್ದೆ. ಲಿವರ್ಗಿನ್ನ ಜಾಸ್ತಿ ಜಾಂಡೀಸ್ಗೋಸ್ಕರ ನುಂಗ್ತಾ ಇದ್ದೆ. ಬರೀ ಒಂದೇ ಒಂದು ಅಂಗ ತೊಂದರೆ ಆಗಿದ್ದೆ, ಅದು ಜಾಂಡೀಸ್ ಪ್ರಾಬ್ಲಮ್ಸ್ ಆಯ್ತು ಅನ್ನೋದಕ್ಕೆ ಇಷ್ಟು ಮಾತ್ರೆಗಳನ್ನ ಕೊಟ್ಟಿದ್ದಾರೆ. ಓಕೆ, ಏನಕ್ಕೋಸ್ಕರ ಇಷ್ಟು ರಿಪೋರ್ಟ್ಸ್ ಎಲ್ಲ ಫುಲ್ ನನ್ನ ಬಾಡಿಲಿ ಏನಿದೆ ಅದನ್ನೆಲ್ಲ ಚೆಕ್ ಮಾಡಿಸ್ಬಿಟ್ಟಿದ್ವಿ. ಎಲ್ಲದನ್ನು ಚೆಕ್ ಮಾಡಿಸಿದ್ವಿ. ಓಕೆ, ಇವಾಗ ಇದಕ್ಕೆ ಅಂತೇಳಿ ನೀವು ಎಷ್ಟು ಖರ್ಚು ಮಾಡಿರ್ಬೋದು, ಎಷ್ಟು ಅಮೌಂಟ್ ನ ವೇಸ್ಟ್ ಮಾಡಿರ್ಬೋದು? ನೀವು ಅಮೌಂಟ್ ಗಾಡಿಗೆ ಮಾತ್ರ ಆಗಿದೆ, ಹಾಸ್ಪಿಟಲ್ಗಂತೂ ಕೊಟ್ಟಿಲ್ಲ. ಹಾಸ್ಪಿಟಲ್ ಕೊಟ್ಟಿಲ್ಲ. ಯಾವ ಹಾಸ್ಪಿಟಲ್ಗೆ ತೋರಿಸಿದ್ದೀರಾ ನೀವು ಇಲ್ಲಿವರೆಗೂ? ಆಂಬುಲೆನ್ಸ್ ಒಂದು ಕೊಟ್ಟಿದ್ದೀವಿ ಮೇಡಮ್. ಆಂಬುಲೆನ್ಸ್ ಕೊಟ್ಟಿದ್ದೀರಾ? ಓಕೆ, ಅಷ್ಟು ಬಿಟ್ಟರೆ ಇನ್ನೇನು ಹಾಸ್ಪಿಟಲ್ಗೆ ಮುಂಚೆಲೆ ಇಸ್ಕೊಂಡ್ಬಿಟ್ಟಿದ್ರು ಅವರು ಅಡ್ವಾನ್ಸ್ ಆಗಿ. ESI ಕಾರ್ಡ್ ಇಂದ ಮಾಡ್ಕೊಂಡಿರುವಂತದ್ದು. ಓಕೆ, ಇವಾಗ ಈ ಮಾತ್ರೆಗಳೆಲ್ಲ ESI ಮುಖಾಂತರವಾಗಿನೇ ಸಿಕ್ಕಿದೆ ನಿಮಗೆ? ಹೌದು. ಈಗ ಸಪ್ತಗಿರಿ ಅಂತೇಳಿ ಹೇಳಿದ್ರಲ್ವಾ, ಅಲ್ಲಿ ಎಷ್ಟು ಖರ್ಚಾಗಿರ್ಬೋದು? ನೀವು ಅಲ್ಲಿ ತುಂಬಾ ಖರ್ಚು ಮೇಡಮ್, ಕಾಸ್ಟ್ಲಿ ಆಗುತ್ತೆ. ಎಷ್ಟು ಆಗಿರ್ಬೋದು? ಒಂದು ದಿವಸಕ್ಕೆ 35,000 ರೂಪಾಯಿ ಆಯ್ತು ಮೇಡಮ್. ಎಷ್ಟು ದಿನ ಅಲ್ಲಿ ಅಡ್ಮಿಟ್ ಆದ್ರಿ? ಒಂದು ದಿವಸ ಬೆಳಿಗ್ಗೆ 10 ಗಂಟೆಗೆ ಅಡ್ಮಿಟ್ ಆಗೋ ಹೊತ್ತಿಗೆ ಸಾಯಂಕಾಲ 8 ಗಂಟೆ ಹೊತ್ತಿಗೆ. ಅಷ್ಟಕ್ಕೇನೆ 35,000 ದೂರ ಹಂಗ್ ಮಾಡ್ಬೇಕು ನಾಳೆ. ದುಡ್ಡು ಖರ್ಚಾದ್ರೂ ಎದ್ದು ನಾನೇ ನೆಟ್ಕೊಂಡು ಮಾಡಿದ್ವಿ. ಎಷ್ಟು ದಿನ ಅಡ್ಮಿಟ್ ಆದ್ರಿ ಅಲ್ಲಿ? ಒಂದೇ ದಿವಸ ಮೇಡಮ್. ಒಂದೇ ದಿನ ಅಡ್ಮಿಟ್ ಆಗಿದ್ದು? ಹೌದು. ಅಂದ್ರೆ ಇವಾಗ ನಿಮ್ಮ ಹೋಲ್ ಲೈಫ್ ಅಲ್ಲಿ ಇಷ್ಟು ಮಾತ್ರೆಗಳಿರ್ಬೋದು, ಮತ್ತೆ ಹಾಸ್ಪಿಟಲ್ಗೆ ಆಗಿರ್ತಕ್ಕಂಥ ಖರ್ಚು ಬರೀ 35,000 ಅಷ್ಟೇನಾ? ಇಲ್ಲಿ ಜಾಸ್ತಿ ಬೇರೆ ಹಾಸ್ಪಿಟಲ್ಗೆಲ್ಲ ಹೋಗಿದೀವಲ್ಲ, ರಾಜೀವ್ ಗಾಂಧಿ. ಎಷ್ಟು ಆಗಿರಬಹುದು? ಟೋಟಲ್ ಒಂದು 4.5 ಲಕ್ಷ ಆಗಿದೆ. 4.5 ಲಕ್ಷ ಆಗಿದೆ. ಯಾವೆಲ್ಲ ಒಂದು ಹಾಸ್ಪಿಟಲ್ಗೆ ತೋರಿಸಿದ್ದೀರಾ ನೀವು? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಆಮೇಲೆ ಇದು ESI, ಇದು ಯಾವ್ದು ಮಾರ್ಕೆಟ್ ಹತ್ರ ಬರುತ್ತಪ್ಪ, ವಿಕ್ಟೋರಿಯಾ, KC ಜನರಲ್, ಕೆಂಪೇಗೌಡ, ಪ್ರತಿಯೊಂದು ಹಾಸ್ಪಿಟಲ್. ಕಾಮಾಕ್ಷಿ ಪಡೆಗಿಂತ ಬಿಟ್ಟು ಆ ಕಡೆ ಯಾವ್ಯಾವ ದೊಡ್ಡ ಹಾಸ್ಪಿಟಲ್ ಇದೆ ಸಿಟಿ ಕಡೆ ಅವೆಲ್ಲ ತೋರಿಸಿದ್ವಿ. ಎಲ್ಲದಕ್ಕೂ ತೋರಿಸಿದ್ರಿ? ಅದಕ್ಕೆಲ್ಲ ನಮ್ಗೆ ಓಕೆ ಇದ್ದು ಜಿಂದಾಲು. ಅವರು ಹಾಲೇನ ಹಿಂಗೆ ಹೊಟ್ಟೆ ಮೇಲೆ ಹಿಂಗಿಕ್ಕಿ ಹಿಂಗಂತಿದ್ದ. ಡಾಕ್ಟರ್ ನೋಡ್ಲ ಹಿಂದೆ ಬಂದು, ಇದೊಂದ್ಸರಿ ನೋಡು ನಾನಿದ್ದೀನಿ ಅಂದ್ರು. ಅವ್ರ ಹಿಂದೆ ಬಂದು ಅವಾಗ ಬರೀ ಅಷ್ಟು ದೂರ ನಿಂತ್ಕೊಂಡು ಮಾತ್ರ ಬರ್ಕೊಟ್ರು. ಅದರಿಂದ ಕಂಡಿಡಿದ್ರು ಡಾಕ್ಟರ್ ಏನೇನು ಇಶ್ಯೂಸ್ ಇದೆ. ಹೌದು. ಓಕೆ, ಇವಾಗ ನೀವು ಏನಿಲ್ಲ ಅಂದ್ರೆ ಒಂದು 10 ರಿಂದ 15 ಹಾಸ್ಪಿಟಲ್ಸ್ ಗಳನ್ನ ನೋಡಿರಬಹುದು. ಈಗ ಅಷ್ಟರಲ್ಲಿ ರಿಸಲ್ಟ್ ಹೆಂಗೆ ಸಿಕ್ತು ನಿಮಗೆ? ಯಾವ್ದು ಮುಖಾಂತರವಾಗಿ ಸಿಕ್ತು ರಿಸಲ್ಟ್? ಸಪ್ತಗಿರಿ ಪರವಾಗಿಲ್ಲ ಅನ್ನಿಸ್ತು, ಅಂತಾರೆ. ಇರೋದ ನೀಟಾಗಿ ನೋಡ್ತಾರೆ, ಒಟ್ಟು ಕ್ಲೀನ್ ಆಗಿ ಹೇಳ್ತಾರೆ. ಓಕೆ, ಇವಾಗ ಸರಾಕೆರಿಗೆ ಬರೋದಕ್ಕೂ ಮುಂಚೆ 4.5 ಲಕ್ಷ ಖರ್ಚು ಮಾಡಿದೀನಿ ಅಂದ್ರಿ. ಸರಾಕೆರಿಗೆ ಬಂದ್ಮೇಲೆ ಎಷ್ಟು ಖರ್ಚು ಮಾಡಿದ್ರಿ? ಝೀರೋ, 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಓಕೆ, ಇಲ್ಲಿಗೆ ಬಂದ್ಮೇಲೆ ಯಾವ ರೀತಿ ಇದೆ ನಿಮ್ಮ ಬದಲಾವಣೆಗಳು? ಯಾವ ರೀತಿ ಅನ್ಸುತ್ತೆ ನಿಮ್ಗೆ? ಪರವಾಗಿಲ್ಲ, ಎಲ್ಲ ಕಾಯಿಲೆಗಳು ಸ್ವಲ್ಪ ನಾರ್ಮಲ್ ಆಗಿದೆ. ಇವಾಗ ಒಂದು ದಿನಕ್ಕೆ ಎಷ್ಟು ಮಾತ್ರೆಗಳನ್ನ ನುಂಗ್ತಾ ಇದ್ರಿ ನೀವು? 24 ಜನ ನುಂಗ್ತಿದ್ವಿ. 24 ಮಾತ್ರೆಗಳನ್ನ ನುಂಗ್ತಾ ಇದ್ರಿ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಟ್ಯಾಬ್ಲೆಟ್ಸ್ ಗಳನ್ನ ಎಲ್ಲದೂ ಕೂಡ ಲಿವರ್ ಫಂಕ್ಷನ್ ಗೆ ಅಂತಾನೆ ಕೊಟ್ಟಿದ್ದ? ಇಲ್ಲ ಮೇಡಮ್, ವೇರಿಕೋಸು, ಜಾಂಡೀಸ್ ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಕೊಟ್ಟಿದ್ರು. ಪ್ರತಿ ಒಂದೊಂದಕ್ಕೂ ಕೂಡ ಕೊಟ್ಟಿದ್ರು. ಇವಾಗ ಇಲ್ಲಿಗೆ ಬಂದ ಮೇಲೆ ಈಗ ಒಂದಿನಕ್ಕೆ 24 ಮಾತ್ರೆ ನುಂಗ್ತಾ ಇದ್ದವರು ಇವಾಗ ಸರಾಕೆರಿಗೆ ಬಂದ್ಮೇಲೆ ಎಷ್ಟು ಮಾತ್ರೆ ನುಂಗ್ತಾ ಇದ್ದೀರಾ? ಒಂದು ನುಂಗ್ತಾ ಇಲ್ಲ. ನಿಮ್ಗೆ ಕೇಳಿದೆ ಗ್ಯಾಸ್ಟ್ರಿಕ್ ನುಂಗಣ ಅಂತ ಹೇಳಿ, ಹಂಗೇನ ಜಾಸ್ತಿ ಹೊಟ್ಟೆ ಊದ್ಗಿನಾದ್ರೆ ನುಂಗಿ, ಇಲ್ಲಾಂದ್ರೆ ಬೇಡ ಅದನ್ನು ನುಂಗ್ಬೇಡ ಅಂತ ಹೇಳಿದ್ರ ಯಾವ ನುಂಗ್ತಾ ಇಲ್ಲ. ಇವಾಗ ಯಾವುದೇ ಮಾತ್ರೆಗಳು ನುಂಗ್ತಾ ಇಲ್ಲ. ಇವಾಗ ಯಾವ ರೀತಿ ಇದೆ ನಿಮ್ಮ ಸಿಚುವೇಶನ್ಸ್? ಈಗ ನಾರ್ಮಲ್ ಆಗಿದ್ದೀನಿ, ಒಬ್ನೇ ಓಡಾಡ್ತೀನಿ, ಒಬ್ನೇ ಬರ್ತೀನಿ, ಒಬ್ನೇ ಹೋಗ್ತಾ ಇದ್ದೀನಿ. ಅಂದ್ರೆ ಮೊದ್ಲು ಒಬ್ರೇ ಎಲ್ಗೂ ಹೋಗಕ್ ಆಗ್ತಾ ಇರ್ಲಿಲ್ಲ? ಸೆಕ್ಯೂರಿಟಿಗಳು ಇಬ್ರು. ಅಂದ್ರೆ ಸರಾಕೆರಿಗೆ ಬರೋದಕ್ಕೂ ಮುಂಚೆ ನಿಮ್ಮನ್ನ ಹಾಸ್ಪಿಟಲ್ಗೆ ಔಟ್ ಸೈಡ್ ಹೋಗ್ಬೇಕು ಅಂತ ಅಂದ್ರೆ ಇಬ್ರು ಕರ್ಕೊಂಡು ಹೋಗ್ಬೇಕಾಗಿರ್ತಿತ್ತು. ಇವಾಗ ನೀವು ಒಬ್ರೇ ಬರ್ತಾ ಇದ್ದೀರಾ, ಅದೊಂದು ಖುಷಿ ಇದೆ ನಿಮಗೆ. ಇವಾಗ ಏನ್ ಅನ್ಸುತ್ತೆ? ಬಿಲೀವ್ನೆಸ್ ಹೆಂಗಿದೆ ಇವಾಗ ಸರಾಕೆರಿಗೆ ಬಂದ್ಮೇಲೆ? ಪರವಾಗಿಲ್ಲ, ಗುಣ ಆಗ್ತೀನಿ ಅನ್ನೋ ನಂಬಿಕೆ ಐತಿ. ಫಸ್ಟ್ನೇ ದಿವಸ ಬಂದಾಗ್ಲೇ ನಾನು ಬೇರೆ ಮಾತು ಕೇಳಲ್ಲ. ನಾನು ನಂಬಿದ ಮೇಲೆ ಅದೇನ ಆಗ್ಲಿ ನಾನು ಹೋಗ್ಬೇಕು ಅನ್ನಿಸ್ತು, ಬಂದಿದ್ದೀನಿ ಅಷ್ಟೇ.
ಇವಾಗ ಇಲ್ಲಿ ಈ ವಿಡಿಯೋನ ಎಷ್ಟೊಂದ್ ಜನ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ, ಅವರು ಒಂದು ದಿನಕ್ಕೆ ಎಷ್ಟೊಂದು ಮಾತ್ರೆಗಳನ್ನ ನುಂಗೋರು ಇರ್ತಾರೆ. ಈ ಒಂದು ವಿಷಯವಾಗಿ ನೀವು ಇರ್ತಕ್ಕಂಥ ಅಪ್ಪ ಅಮ್ಮಂಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಮಾತ್ರೆ ನುಂಗೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ. ಮಾತ್ರೆ ನುಂಗೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಷ್ಟೇ, ಸುಮ್ಮನೆ ಕೊಡ್ತಾರೆ. ಇನ್ನ 2 ಬ್ಯಾಗ್ ಇದೆ ಮೇಡಮ್ ಈ ತರ. ಮಗ ಎಲ್ಲ ಇಟ್ಟಿದ್ದೇನೆ, ಸಿಗ್ಲಿಲ್ಲ, ಸಿಕ್ಕಿರೋದು ಇಷ್ಟ ತಂದಿದ್ದೀರಾ, ಇನ್ನ ಮನೆಯಲ್ಲಿ ಇದೆ. ಅಂದ್ರೆ ತಾತ್ಕಾಲಿಕ ಪರಿಹಾರ ಸಿಗುತ್ತೆ, ಇದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದು ನಮಗೆ ಕೊಡಲ್ಲ ಅಂತ ಹೇಳಿ ಹೇಳ್ತೀರಾ. ಸರಾಕೆರೆಗೆ ರೆಗ್ಯುಲರ್ ಆಗಿ ಬರ್ಬೋದಾ? ಬರ್ತಾ ಇದೆ. ಎಲ್ರು ಬರ್ಬೋದಾ? ಎಲ್ರು ಬರ್ಬೋದು. ಎಲ್ಲ ಪ್ರಾಬ್ಲಮ್ಸ್ ಗುಣ ಆಗುತ್ತಾ? ಗುಣ ಆಗುತ್ತೆ ಮೇಡಮ್. ಲಾಸ್ಟ್ ಅಂಡ್ ಫೈನಲ್ ಆಗಿ ಇರ್ತಕ್ಕಂಥ ಅಪ್ಪ ಅಮ್ಮಂಗೆ, ಹಾಗೆ ವಿಡಿಯೋ ನೋಡ್ತಾ ಇರ್ತಕ್ಕಂಥ ಅಪ್ಪ ಅಮ್ಮಂಗೆ ಒಂದು ಅವೇರ್ನೆಸ್ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಯಾವುದೇ ಕಾಯಿಲೆಗೂ ವಾಶ ಆಗ್ತದೆ, ದಯವಿಟ್ಟು ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು ಅಪ್ಪಾಜಿ.